ಸಂಕ್ಷಿಪ್ತ ಶ್ರೀದೇವಿ ಮಹಾತ್ಮೆ ಅಧ್ಯಾಯ 3 ಮಧು ಕೈಟಭ ಸಂಹಾರ ಶೌರ್ಯಮಯ ಮಧುಕೈಟಭರುಗಳ ಶೌರ್ಯರೂಪಿ ಪರಾಂಬೆ ಭುಜಬಲ ಶೌರ್ಯದಿಂದ ಸಂಹರಿಸಿದಳು ಸೌದರ್ಶನಾಸ್ತ್ರದಲ್ಲಿ. ಶಿವನು ದೇವಿ ಮಹಾತ್ಮೆಯನ್ನು ಹೇಳುತ್ತಾ, ದೇವಿಯು ನಮಗೆ ದರ್ಶನ ನೀಡಿ ಅದೃಶ್ಯಳಾದ ನಂತರ ನಾವು ಬಹಳ ಮರುಗಿದೆವು. ದೇವಿ ಕೊಟ್ಟ ಆಜ್ಞೆಯನ್ನು ಶಿರಸಾವಹಿಸಿ ನಾವು ಪಾಲಿಸಿದೆವು. ಅಖಂಡ ಬ್ರಹ್ಮಾಂಡಕ್ಕೆ ಮೂವರೂ ಒಡೆಯರಾದರೆ ಅದು ಹೇಗೆ ನಡೆಯುತ್ತದೆ? ನಮ್ಮಲ್ಲೇ ವಿವಾದವಾಯಿತು. ನಾನೇ ಜಗತ್ತಿಗೆ ಒಡೆಯ, ನೀವೆಲ್ಲರೂ ನನ್ನ ಆಜ್ಞೆಯನ್ನು ಪಾಲಿಸಿರಿ ಎಂದು ಬ್ರಹ್ಮ ಹೇಳಿದನು. ಆಗ ನಾನು, ಶಿವನು ಹೇಳಿದ್ದು ಮತ್ತು ವಿಷ್ಣು ಬ್ರಹ್ಮನ ಗರ್ಭವನ್ನು ಹೊಕ್ಕೆವು. ಅಲ್ಲಿ ಲೆಕ್ಕವಿಲ್ಲದಷ್ಟು ನದಿ ಪರ್ವತ ಪಶು ಪಕ್ಷಿ ಪ್ರಾಣಿ ಅರಣ್ಯ ಸಮುದ್ರ ಸೈನ್ಯ ಯುದ್ಧ ನಾನಾ ದೇಶಗಳು ಋಷಿಗಳು ಪುಣ್ಯಕ್ಷೇತ್ರಗಳು ಎಲ್ಲವೂ ಇತ್ತು. ನಮಗೆ ರೋಮಾಂಚನವಾಯಿತು. ನಾನು ಬ್ರಹ್ಮನ ಹಣೆಯಿಂದ ಹೊರಬಂದೆ. ವಿಷ್ಣು ಕೆಳಭಾಗದಿಂದ ಬಂದನು. ಅದಕ್ಕಾಗಿ ಆತನಿಗೆ ಅಧೋಕ್ಷಜ ನೆಂಬ ಹೆಸರು ಬಂದಿತು. ನಂತರ ಬ್ರಹ್ಮ ವಿಷ್ಣುವಿನ ಗರ್ಭವನ್ನು ಹೊಕ್ಕನು. ವಿಷ್ಣು ತನ್ನ ಯೋಗ ಮಾಯೆಯಿಂದ ಆಲದೆಲೆಯ ಮೇಲೆ ಮಲಗಿದನು. ನಾನು ಶ್ರೀಹರಿಯ ಗರ್ಭದಲ್ಲಿ ಅಸಂಖ್ಯಾತ ಬ್ರಹ್ಮಾಂಡಗಳನ್ನು ನೋಡಿದೆ. ಬ್ರಹ್ಮನು ಹೊರಬಂದು 4 ದಿಕ್ಕುಗಳನ್ನು ನೋಡಿದನು. ಅದಕ್ಕೆ ಆತನಿಗೆ ಚತುರ್ಮುಖ ಎಂಬ ಹೆಸರು ಪಡೆದನು. ಮತ್ತೆ ತಲೆ ಮೇಲಕ್ಕೆತ್ತಿ ನೋಡಿದನು. ಅದು 5ನೇ ಮುಖವಾಯಿತು. ಇದು ಮುಂದೆ ಶಿವನ ಕಪಾಲವಾಗಿ ಬ್ರಹ್ಮ ಕಪಾಲ ಎನಿಸಿತು. ಬ್ರಹ್ಮನ 4 ಮುಖಗಳಿಂದ 4 ವೇದಗಳು ಹೊರಬಂದವು. ಆ ಸಮಯದಲ್ಲಿ ವಿಷ್ಣುವಿನ ಕಿವಿಯ ಬಲಭಾಗದಿಂದ ಬಲಶಾಲಿಗಳಾದ ಮಧು ಕೈಟಭರೆಂಬ ದೈತ್ಯರು ಹೊರಬಂದು ಬ್ರಹ್ಮನನ್ನು ಕೊಲ್ಲಲು ಆಯುಧಗಳನ್ನು ಹಿಡಿದು ಬಂದರು. ಆಗ ವಿಷ್ಣು ಯೋಗ ನಿದ್ರೆಯಲ್ಲಿದ್ದನು. ಬ್ರಹ್ಮನು ವಿಷ್ಣುವನ್ನು ಎಬ್ಬಿಸಲು ದೇವಿಯನ್ನು ಪ್ರಾರ್ಥಿಸಿದನು. ದೇವಿ, ಮಧು ಕೈಟಭರ ಸಂಹಾರ ನನ್ನಿಂದ ಸಾಧ್ಯವಿಲ್ಲ, ಇದು ವಿಷ್ಣುವಿನಿಂದಲೇ ಸಾಧ್ಯ. ದಯವಿಟ್ಟು ಆತನನ್ನು ಎಬ್ಬಿಸು, ಸರ್ವರನ್ನೂ ಸಲಹು ಎಂದು ದೇವಿಯಲ್ಲಿ ಮೊರೆ ಇಟ್ಟನು. ಚೇತನಾತ್ಮಳಾದ ದೇವಿಯು ವಿಷ್ಣುವನ್ನು ಯೋಗ ನಿದ್ರೆಯಿಂದ ಎಬ್ಬಿಸಿದಳು. ಬ್ರಹ್ಮನು ಆನಂದದಿಂದ, ಸ್ವಾಮಿ, ಈ ದುಷ್ಟ ದೈತ್ಯರನ್ನು ಸಂಹರಿಸು ಎಂದು ಪ್ರಾರ್ಥಿಸಿದನು. ಆಗ ಮಹಾವಿಷ್ಣು ಪ್ರಳಯ ಕಾಲದ ಭೈರವನಂತೆ ಎದ್ದನು. ಆತನ ವದನ ನಾಸಿಕಗಳಲ್ಲಿ ಹೊಗೆ ಎದ್ದಿತು. ಸುದರ್ಶನ ಚಕ್ರ ಹಿಡಿದನು. ಇದು ಮಹಾಕಾಳಿಯ ಪುರುಷರೂಪವೇ ಆಗಿತ್ತು. ಹರಿಯೇ ದೇವಿ, ದೇವಿಯೇ ಹರಿ. ಇದು ವಿಷ್ಣು ಮಾಯೆ. ಇದು ದೇವಿಯ ಮಹಿಮೆಯೇ ಆಗಿದೆ. ವಿಷ್ಣು ಪ್ರಯೋಗಿಸಿದ ಸುದರ್ಶನ ಚಕ್ರವು ಮಧು ದೈತ್ಯನಿಗೆ ನಾಟಿತು. ಅವನು ತನ್ನ ಶೂಲವನ್ನು ವಿಷ್ಣುವಿನ ಮೇಲೆ ಎಸೆದನು. ಮತ್ತೆ ವಿಷ್ಣುವು ಅವನ ಮೇಲೆ ಅದನ್ನು ಎಸೆದು ಗಾಯಗೊಳಿಸಿದನು. ಆಗ ಕೈಟಭನು ತನ್ನ ಗದೆಯನ್ನು ವಿಷ್ಣುವಿನ ಮೇಲೆ ಎಸೆದನು. ಹೀಗೆ ವಿಷ್ಣು ಮತ್ತು ಮಧು ಕೈಟಭರ ಯುದ್ಧ 5 ವರ್ಷಗಳ ಕಾಲ ಘೋರವಾಗಿ ನಡೆಯಿತು. ಎಡೆಬಿಡದೆ 5 ವರ್ಷಗಳ ಕಾಲ ಪ್ರಳಯದಂತ ಕದನ ನಡೆದರೂ ಮಧು ಕೈಟಭರು ಹತರಾಗಲಿಲ್ಲ. ಆಗ ವಿಷ್ಣು ಕ್ಷಣ ಕಾಲ ಯೋಚಿಸಿ, ಮಧು ಕೈಟಭರೇ, ನೀವು ಯುದ್ಧ ಮಾಡಿ ಬಳಲಿದ್ದೀರಿ, ನಿಮ್ಮ ಶೌರ್ಯಕ್ಕೆ ಮೆಚ್ಚಿದೆ. ನಿಮಗೆ ಬೇಕಾದ ವರ ಬೇಡಿರಿ ಎಂದು ನಸುನಕ್ಕು ಹೇಳಿದನು. ಅದಕ್ಕೆ ದೈತ್ಯರು, ನೀನೇ ನಿನಗೆ ಬೇಕಾದುದನ್ನು ಕೇಳಿಕೋ, ನಾವು ಕೊಡುತ್ತೇವೆ ಎಂದರು. ತಕ್ಷಣ ವಿಷ್ಣು ಸುದರ್ಶನ ಚಕ್ರ ತೆಗೆದು, ನನಗೆ ನಿಮ್ಮ ತಲೆ ಬೇಕು ಎಂದವನೇ ಆ ರಾಕ್ಷಸರ ತಲೆಯನ್ನು ತುಂಡರಿಸಿದನು. ಇದನ್ನು ಕಂಡ ಬ್ರಹ್ಮನು ಹರಿಯನ್ನು, ಹರಿಯ ಒಳಗಿರುವ ದೇವಿಯ ಸ್ವರೂಪವನ್ನು ಸ್ತೋತ್ರ ಮಾಡಿದನು. ಶ್ರೀಹರಿಯು ಸಂತೋಷದಿಂದ ಬ್ರಹ್ಮನನ್ನು ಆಲಂಗಿಸಿಕೊಂಡು, ಈ ಮಧು ಕೈಟಭರು ಎಲ್ಲಿಂದ ಬಂದರು, ಈಗ ಶಿವನೆಲ್ಲಿ ಎಂದು ಕೇಳಿದನು. ಬ್ರಹ್ಮ ಹೇಳಿದ, ನಾವು ನಿನ್ನ ಗರ್ಭವನ್ನು ಹೊಕ್ಕ ಮೇಲೆ ನಾನು ನಿನ್ನ ನಾಭಿ ಕಮಲದಿಂದ ಹೊರಬಂದೆ. ಆಗ ನಿನ್ನ ಕಿವಿಯಿಂದ ಮಧು ಕೈಟಭರು ಹೊರಬಂದರು. ಅವರನ್ನು ಸಂಹರಿಸಲು ನನಗೆ ಅಸಾಧ್ಯವೆಂದು ತಿಳಿದು ಯೋಗ ನಿದ್ರೆಯಲ್ಲಿದ್ದ ನಿನ್ನನ್ನು ಎಬ್ಬಿಸಲು ದೇವಿಯಲ್ಲಿ ಪ್ರಾರ್ಥಿಸಿದೆ. ದೇವಿಯು ನಿನ್ನನ್ನು ಎಚ್ಚರಿಸಿದಳು. ನಿನಗೂ ರಾಕ್ಷಸರಿಗೂ ಘೋರ ಯುದ್ಧವೇ ನಡೆಯಿತು. ಕೊನೆಗೆ ನಿನ್ನ ಸುದರ್ಶನ ಅಸ್ತ್ರದಿಂದ ಅವರ ಸಂಹಾರವಾಯಿತು. ಬ್ರಹ್ಮಾಂಡವೂ ಉಳಿಯಿತು. ಆದರೆ ಶಿವನು ಎಲ್ಲಿರುವನೋ ನನಗೆ ತಿಳಿಯದು ಎಂದು ಹೇಳಿ ಬ್ರಹ್ಮ ಮತ್ತು ವಿಷ್ಣು ಧ್ಯಾನದಲ್ಲಿ ಮಗ್ನರಾದರು. ಎಂಬಲ್ಲಿಗೆ ಶ್ರೀಮತ್ಪರಮಹಂಸ ಪರಿವ್ರಾಜಕಾಚಾರ್ಯ ಶ್ರೀ ಚಿದಾನಂದ ಗುರುವರ ಶಿಷ್ಯ ಶ್ರೀ ಚಿದಾನಂದಾವಧೂತ ವಿರಚಿತ ಶ್ರೀದೇವಿ ಮಹಾತ್ಮೆ ಯಲ್ಲಿ ಮಧು ಕೈಟಭ ವಧೆ ಎಂಬ ತೃತೀಯಾಧ್ಯಾಯವು ಸಂಪನ್ನಗೊಂಡಿತು. ಶ್ರೀ ಕೃಷ್ಣಾರ್ಪಣಮಸ್ತು. ನವರಾತ್ರಿಯ ಚಂದ್ರಘಂಟಾ ದೇವಿಯ ಪುರಾಣ ಕಥೆ.
ಪಿಂಡಜಪ್ರವರಾರೂಢ ಚಂಡಕೋಪಾಸ್ತ್ರ ಕೈರ್ಯುತ ಪ್ರಸಾದಂ ತನುತೆ ಮಹ್ಯಂ ಚಂದ್ರಘಂಟೇತಿ ವಿಶ್ರುತ. ಚಂದ್ರಘಂಟಾ ದೇವಿ ಕುರಿತು ಪುರಾಣ ಕಥೆ. ಪಾರ್ವತಿ ಶಿವನನ್ನು ಪತಿಯಾಗಿ ಪಡೆಯಲು ಘೋರ ತಪಸ್ಸು ಮಾಡುತ್ತಿದ್ದಾಳೆ. ದೇವಲೋಕದಿಂದಲೇ ಇದನ್ನು ನೋಡುತ್ತಿದ್ದ ದೇವತೆಗಳು ಪಾರ್ವತಿಯನ್ನು ಮದುವೆಯಾಗುವಂತೆ ಶಿವನಿಗೆ ಹೇಳಲು ಶಿವನಿದ್ದಲ್ಲಿಗೆ ಬಂದರು. ಪಾರ್ವತಿಯ ಕಠಿಣ ತಪಸ್ಸಿನ ಕಾರಣ ತಿಳಿಸಿ ಪಾರ್ವತಿಯನ್ನು ವಿವಾಹವಾಗುವಂತೆ ಹೇಳಿದರು. ಎಲ್ಲವನ್ನೂ ಕೇಳಿದ ಶಿವನು ಒಪ್ಪಿದನು. ಇದರಿಂದ ಪಾರ್ವತಿಗೆ ಸಂತೋಷವಾಯಿತು. ಹಿಮವಂತನ ಅರಮನೆಯಲ್ಲಿ ಮದುವೆ ಮುಹೂರ್ತವಿಟ್ಟು ಸಂಭ್ರಮ ಆರಂಭವಾಯಿತು. ಮುತ್ತುರತ್ತ ಹವಳಗಳನ್ನು ಹೆಣೆದ ಚಪ್ಪರ, ರತ್ನಗಂಬಗಳಿಗಳು, ಮೆತ್ತನೆ ಹಾಸುಗಳು, ಬಗೆ ಬಗೆಯ ಮೃಷ್ಟನ್ನದ ಖಾದ್ಯಗಳು, 100 ಬಾಣಸಿಗರು, ಹೇಗೆ ಎಲ್ಲ ತಯಾರಿ ಆಯಿತು. ಮದುವೆ ದಿನ ವರನಾದ ಶಿವನು ಮೈಗೆಲ್ಲ ಬೂದಿ, ಕುತ್ತಿಗೆಯಲ್ಲಿ ಹಾವು, ಕೈಯಲ್ಲಿ ಡಮರುಗ, ಕೂದಲು ಕೆದರಿಕೊಂಡ ಶಿಕೆಯಂತೆ ಗಂಟು ಗಂಟಾದ ಕೂದಲು, ಮೈ ಮೇಲೆ ಹುಲಿ ಚರ್ಮ, ಹೀಗೆ ವಿಚಿತ್ರವೇಷ ಧರಿಸಿ ಜೊತೆಗೆ ಅವನ ಗಣಗಳು, ದೆವ್ವ ಪಿಶಾಚಿಗಳು, ಅಘೋರಿಗಳು ಮಧ್ಯೆ ಶಿವ ಎತ್ತಿನ ಮೇಲೆ ಕುಳಿತುಕೊಂಡು ಬರುತ್ತಿದ್ದ. ಮದುಮಗನನ್ನು ಎದುರುಗೊಳ್ಳಲು ತಯಾರು ಮಾಡಿಕೊಂಡ ಪಾರ್ವತಿ ತಾಯಿ ಮೇನದೇವಿ ವರನನ್ನು ನೋಡಿ ಹೆದರಿ ತಲೆ ತಿರುಗಿ ಬಿದ್ದಳು. ಪಾರ್ವತಿಗೆ ಪರಿಸ್ಥಿತಿ ಅರಿವಾಗಿ ಅವಳು ತಾಯಿಯನ್ನು ಸಮಾಧಾನ ಪಡಿಸಲು ದೇವಿಯು ಚಂದ್ರಘಂಟ ರೂಪ ಧರಿಸಿದಳು. ಬಂಗಾರದ ಮೈಬಣ್ಣ ಪಟ್ಟೆ, ಅಂಚಿನ ಕೆಂಪು ಸೀರೆ, ಕೆಂಪು ಬಣ್ಣದ ಹೂಗಳ ಅಲಂಕಾರಗಳು, 10 ಭುಜಗಳು, ಸಿಂಹವಾಹಿನಿಯಾದ ಆದಿಶಕ್ತಿಯಾಗಿ ಪ್ರಕಟಗೊಂಡು ತಾಯಿಗೆ ಸಮಾಧಾನಪಡಿಸಿದ್ದಳು. ಶಿವನಲ್ಲಿ ಹೋಗಿ ಸುಂದರವಾದ ರೂಪ ಧರಿಸುವಂತೆ ಪ್ರಾರ್ಥಿಸಿದಳು. ಶಿವನು ಸುಂದರವಾದ ರೂಪ ಧರಿಸಿದನು. ಪಾರ್ವತಿ ಈ ಸಮಯದಲ್ಲಿ ಚಂದ್ರಘಂಟಾರೂಪ ಧರಿಸಿ ತಾಯಿಯನ್ನು ಬಂಧು ಬಳಗದವರನ್ನು ಸಮಾಧಾನ ಪಡಿಸಿ ತಿಳಿ ಹೇಳಿದಳು. ಪಾರ್ವತಿಯ ಚಂದ್ರಘಂಟಾ ರೂಪವನ್ನು ಯಾರು ಭಕ್ತಿಯಿಂದ ಆರಾಧಿಸುತ್ತಾರೋ ಅವರ ಸಕಲಿಷ್ಟಾರ್ಥಗಳು ನೆರವೇರಲಿ ಎಂದು ವರವನ್ನು ಕೊಟ್ಟನು. ಚಂದ್ರಘಂಟಾ ರೂಪ ಧರಿಸಿದ ಪಾರ್ವತಿ ಜೊತೆಯಲ್ಲಿ ಶಿವನ ವಿವಾಹ ವಿಜೃಂಭಣೆಯಿಂದ ನೆರವೇರಿತು. ಈ ಕಾರಣಕ್ಕಾಗಿ ಉತ್ತರ ಭಾರತದಲ್ಲಿ ಮದುಮಗಳಿಗೆ ಸೀರೆ ಅಥವಾ ಲಂಗ ಯಾವುದೇ ಆದರೂ ಕೆಂಪು ಬಣ್ಣವಿರುವುದನ್ನೇ ಉಡಿಸುತ್ತಾರೆ. ದುರ್ಗಾದೇವಿಯ ನವಶಕ್ತಿ 3ನೇ ಶಕ್ತಿ ಸ್ವರೂಪ ಚಂದ್ರಘಂಟಾ ದೇವಿ. ಇವಳ ಸ್ವರೂಪ ಪರಮ ಶಾಂತಿದಾಯಕ ಮತ್ತು ಕಲ್ಯಾಣವಾಗಿದೆ. ಈ ದೇವಿಯ ಮಸ್ತಕದ ಮೇಲೆ ಒಂದು ಘಂಟೆಯ ಆಕಾರದ ಅರ್ಧಚಂದ್ರನಿದ್ದಾನೆ. ಆದುದರಿಂದ ಚಂದ್ರಘಂಟಾ ಎಂದು ಕರೆಯುತ್ತಾರೆ. ಧರ್ಮ ಗ್ರಂಥಗಳ ಪ್ರಕಾರ ದೇವಿ ಚಂದ್ರಘಂಟಾಳನ್ನು ಪೂಜಿಸುವ ಭಕ್ತರು ಶೌರ್ಯ ಮತ್ತು ನಿರ್ಭಯತೆ ಹಾಗೂ ಸೌಮ್ಯತೆ ಮತ್ತು ವಿನಯವನ್ನು ಬೆಳೆಸಿಕೊಳ್ಳುತ್ತಾರೆ. ಅವಳ ಶರೀರದ ಬಣ್ಣ ಬಂಗಾರದಂತೆ ಪ್ರಕಾಶಮಾನವಾಗಿರುತ್ತದೆ. ಈ ರೂಪದಲ್ಲಿ ದೇವಿಯು ಸಂತರು ಹಾಗೂ ಭಕ್ತರ ಮನಸ್ಸಿಗೆ ತೃಪ್ತಿಯನ್ನು ಕೊಡುತ್ತಾಳೆ. ತನ್ನ ಪ್ರೀತಿಯ ವಾಹನವಾದ ಸಿಂಹದ ಮೇಲೆ ಕುಳಿತಿರುವಳು. ಇವಳು ಕುಳಿತಿರುವ ಭಂಗಿ ಯುದ್ಧಕ್ಕಾಗಿ ಹೊರಟಂತಿದೆ. ಇವಳ ಘಂಟೆಯ ಭಯಾನಕ ಚಂಡ ಧ್ವನಿಯಿಂದ ಭೂತ ಪ್ರೇತ ಪಿಶಾಚಿಗಳ ಬಾಧೆಗಳಿಂದ ರಕ್ಷಿಸುತ್ತದೆ. ಅತ್ಯಾಚಾರಿ ದಾನವರು, ದೈತ್ಯರು, ರಾಕ್ಷಸರು ಸದಾ ಹೆದರಿ ನಡುಗುತ್ತಿರುತ್ತಾರೆ. ಮಾತೆ ಚಂದ್ರಘಂಟಾಗೆ 10 ಕೈಗಳಿವೆ. ಕತ್ತಿ, ಗುರಾಣಿ, ಖಡ್ಗ, ತ್ರಿಶೂಲ, ಚಕ್ರದ ಬಿಲ್ಲು ಮುಂತಾದ 10 ಶಸ್ತ್ರಾಸ್ತ್ರಗಳನ್ನು 10 ಕೈಗಳಲ್ಲಿ ಹಿಡಿದಿರುತ್ತಾಳೆ. ದೇವಿ ಚಂದ್ರಘಂಟಾಳನ್ನು ಪೂಜಿಸುವ ಮೂಲಕ ಭಕ್ತರು ಸಕಲ ಪಾಪಗಳಿಂದ ಮುಕ್ತಿ ಪಡೆಯುತ್ತಾರೆ. ಜನ್ಮಾಂತರದ ಭಯಗಳು ನಿವಾರಣೆಯಾಗಿ ಭಕ್ತನು ನಿರ್ಭೀತನಾಗುತ್ತಾನೆ. ಶರನ್ನವರಾತ್ರಿಯ ದುರ್ಗಾ ಉಪಾಸನೆ ಮಾಡುವವರಿಗೆ 3ನೇ ದಿನ ಚಂದ್ರಘಂಟಾ ದೇವಿಯ ಪೂಜೆಯ ಮಹತ್ವ ಅಧಿಕವಾಗಿದೆ. ಇಂದು ಸಾಧಕನ ಮನಸ್ಸು ಮಣಿಪೂರ ಚಕ್ರದಲ್ಲಿ ಪ್ರವೇಶಿಸುತ್ತದೆ. ತಾಯಿ ಚಂದ್ರಘಂಟೆಯ ಕೃಪೆಯಿಂದ ಉಪಾಸಕನಿಗೆ ಅಲೌಕಿಕ ವಸ್ತುಗಳ, ದಿವ್ಯ ಸುಗಂಧಗಳ ದರ್ಶನವಾಗುತ್ತದೆ ಹಾಗೂ ವಿವಿಧ ಪ್ರಕಾರದ ದಿವ್ಯ ಧ್ವನಿಗಳು ಕೇಳಿಸುತ್ತವೆ. ಈ ಕ್ಷಣಕ್ಕಾಗಿ ಸಾಧಕನು ತುಂಬಾ ಎಚ್ಚರವಾಗಿ ಇರಬೇಕಾಗುತ್ತದೆ. ಇವಳ ಧ್ಯಾನದಲ್ಲಿ ತಲ್ಲೀನರಾಗಿ ಶರಣಾಗತನಾದವನನ್ನು ರಕ್ಷಣೆ ಮಾಡಲು ಘಂಟೆಯು ಮೊಳಗುತ್ತದೆ. ದುಷ್ಟರ ದಮನ ಮತ್ತು ವಿನಾಶ ಮಾಡುವುದರಲ್ಲಿ ಸದಾ ಕಾಲ ಸಿದ್ಧಳಾಗಿರುತ್ತಾಳೆ. ಇವಳ ಆರಾಧನೆ ಬೇಗನೆ ಫಲ ಕೊಡುತ್ತದೆ. ಇವಳ ಸಾಧಕನ ಮುಖ, ಕಣ್ಣು ಹಾಗೂ ಶರೀರದಲ್ಲಿ ಕಾಂತಿ ವೃದ್ಧಿಯಾಗುತ್ತದೆ. ಸ್ವರದಲ್ಲಿ ಮಧುರತೆ, ಅಲೌಕಿಕ ಮಾಧುರ್ಯ ತುಂಬುತ್ತದೆ. ಉಪಾಸಕನು ಹೋದಡೆಯಲ್ಲೆಲ್ಲ ಭಕ್ತರಿಗೂ ಶಾಂತಿ ಮತ್ತು ಸುಖದ ಅನುಭವವಾಗುತ್ತದೆ. ಸಾಧಕನ ಶರೀರದಿಂದ ದಿವ್ಯ ಪ್ರಕಾಶ ಹೊರಹೊಮ್ಮಿ ಅದರ ಶಕ್ತಿ ಸುತ್ತಲೂ ವ್ಯಾಪಿಸುತ್ತದೆ. ಕಾಯ, ವಾಚ, ಮನಸ,
ವಿಧಿ-ವಿಧಾನಕ್ಕನುಸಾರವಾಗಿ ಚಂದ್ರಘಂಟಾ ದೇವಿಯನ್ನು ಆರಾಧಿಸುತ್ತಾ ಶರಣಾಗತರಾದ ಉಪಾಸಕರನ್ನು ಎಲ್ಲಾ ಸಾಂಸಾರಿಕ ಬಂಧಗಳಿಂದ ಮುಕ್ತರನ್ನಾಗಿಸಿ ಸಹಜವಾಗಿಯೇ ಪರಮ ಪದವನ್ನು ಪಡೆಯುತ್ತಾರೆ. ಅವಳ ಪವಿತ್ರ ವಿಗ್ರಹ ರೂಪವನ್ನು ಮನದಲ್ಲಿ ಧ್ಯಾನಿಸುತ್ತಾ ನಿರಂತರವಾಗಿ ಸಾಧನೆಯಲ್ಲಿ ತೊಡಗಿದವರಿಗೆ ಇಹಲೋಕ ಮತ್ತು ಪರಲೋಕದಲ್ಲಿ ಶ್ರೇಯಸ್ಸನ್ನು ಪಡೆದು ಸದ್ಗತಿ ಪಡೆಯುತ್ತಾರೆ. ಚಂದ್ರಘಂಟಾ ದೇವಿ ಕೆಂಪು ವರ್ಣದ ಸೀರೆ ಉಟ್ಟು ಕೆಂಪು ಹೂವಿನ ಅಲಂಕಾರ ಮಾಡಿಕೊಂಡಿರುತ್ತಾಳೆ. ಯಾ ದೇವಿ ಸರ್ವಭೂತೇಷು ವಿಷ್ಣು ಮಾಯೇತಿ ಶಬ್ದಿತಾ. ನಮಸ್ತಸ್ಯೈ 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 ನಮೋ ನಮಃ.